ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಾಜಸಾಬ್ ಅನ್ನೋ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ರಾಜಸಾಬ್ ನಿನ್ನೆ ಅಂದರೆ 9ನೇ ತಾರೀಕಿನಂದು ಜನವರಿ 9, 2026ರಂದು ಪ್ರಪಂಚಾದ್ಯಂತ ಏಕಕಾಲಕ್ಕೆ ತೆರೆಕಂಡಂಥ ರಾಜಸಾಬ್ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಸಿನಿಮಾವನ್ನು ವೀಕ್ಷಣೆ ಮಾಡಿದಂತಹ ಬಹುತೇಕ ಮಂದಿ ಈ ಸಿನಿಮಾದ ಬಗ್ಗೆ ಋಣಾತ್ಮಕವಾದಂಥ ಕಾಮೆಂಟನ್ನು ಮಾಡ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಇದೆ ಅಂತ ಕೇಳಿದರೆ ನೀರಸವಾದಂಥ ಪ್ರತಿಕ್ರಿಯೆ. ಹೌಸ್ಫುಲ್ ಆಗಿರುವಂಥ ಪ್ರದರ್ಶನಗಳು ಎಷ್ಟು ಅಂತ ಕೇಳಿದರೆ ಹೌಸ್ಫುಲ್ ಆಗಿದೆಯಾ ಅನ್ನುವ ಪ್ರಶ್ನಾರ್ಥಕ ಮೂಡುತ್ತೆ. ಯಾಕಂತೇಳಿದರೆ ಈ ಹಿಂದೆ ಪ್ರಭಾಸ್ ಅವರ ಸಿನಿಮಾಗಳು ಯಾವೆಲ್ಲ ಸಿನಿಮಾಗಳು ಬಂದಿದೆಯೋ ಆ ಸಿನಿಮಾಗೆ ಅಂದರೆ ಬಾಹುಬಲಿಯ ನಂತರ ಬಂದಂಥ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಇತ್ತೋ ಅದಕ್ಕಿಂತಲೂ ಕಳಪೆಯಾಗಿದೆ. ಬಾಹುಬಲಿ ಸಿನಿಮಾಗೆ ಇದ್ದಂಥ ಪ್ರತಿಕ್ರಿಯೆ ಅಬ್ಬಬ್ಬಾ, ಅದರ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ. ಎಲ್ಲ ಕಡೆಗಳಲ್ಲೂ ಕೂಡ ಇಲ್ಲೆಲ್ಲ ತೆರೆ ಕಂಡಿದೆ. ಪ್ರತಿ ಸೆಂಟರ್ಗಳಲ್ಲೂ ಕೂಡ ಆ ಸಿನಿಮಾ ನಿರ್ಮಿಸಿದ್ದು ಮಾತ್ರ ಇತಿಹಾಸ. ಅದಾದ ಬಳಿಕ ಬಂದಂಥ ಸಿನಿಮಾಗಳು ಹೇಳ ಹೆಸರಿಲ್ಲದೆ ಅದು ಎಲ್ಲೆಲ್ಲೂ ಹೋಯ್ತೋ ಗೊತ್ತಾಗಿಲ್ಲ. ಕಳೆದ ಬಾರಿ ಆದಿಪುರುಷ ಅನ್ನೊಂದು ಸಿನಿಮಾ ತೆರೆ ಕಂಡಿತ್ತು. ಅದು ತಕ್ಕ ಮಟ್ಟಿಗೆ ಸದ್ದು ಮಾಡಿತ್ತು, ಆದರೆ ವರ್ಕೌಟ್ ಆಗಿಲ್ಲ. ಇದೀಗ ಅದಕ್ಕಿಂತಲೂ ಕಳಪೆಯಾಗಿ ಅಂದರೆ ಬಾಹುಬಲಿ ಸಿನಿಮಾದ ಬಳಿಕ ರಾಧೇಶ್ಯಾಮ್ ಅನ್ನೋ ಒಂದು ಸಿನಿಮಾ ಬಂದಿತ್ತು ಪ್ರಭಾಸ್ ಅಭಿನಯದ್ದು. ಆ ಥರನೇ ಈ ಸಿನಿಮಾಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಹಾಗಂದ ಮಾತ್ರಕ್ಕೆ ಈ ಸಿನಿಮಾ ಚೆನ್ನಾಗಿದೆಯೋ ಇಲ್ಲವೋ ಅಂತ ನಮ್ಮಲ್ಲಿ ಕೇಳಿದರೆ ಗೊತ್ತಿಲ್ಲ. ನಾವು ಪ್ರತಿಕ್ರಿಯೆ ಬಗ್ಗೆ ಅಷ್ಟೇ ಹೇಳ್ಬೋದು. ಹಾಗಂದ ಮಾತ್ರಕ್ಕೆ ಕೇವಲ ರಾಜಧಾನಿ ಬೆಂಗಳೂರು ಮಾತ್ರ ಇದಕ್ಕೆ ಸೀಮಿತವಾಗುತ್ತಾ ಪ್ರತಿಕ್ರಿಯೆಗೆ ಅಂತ ಕೇಳಿದರೆ ಇಲ್ಲ. ಹೈದರಾಬಾದಿನಲ್ಲಿ ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ. ರಾಜಧಾನಿ ಬೆಂಗಳೂರಿನಲ್ಲಿ ಇಲ್ಲದೇ ಇರ್ಬೋದು, ಆದರೆ ಹೈದರಾಬಾದಿನಲ್ಲಿ ಅತ್ಯದ್ಭುತವಾದಂಥ ಓಪನಿಂಗ್ ಸಿಕ್ಕಿದೆ. ಹೌಸ್ಫುಲ್ ಆಗ್ತಾ ಇದೆ ಅಲ್ಲೆಲ್ಲ. ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಸೌಂಡ್ ಇಲ್ಲ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಕ್ರೇಜ್ನ ವಿಚಾರದ ಬಗ್ಗೆ ನಾವು ಹೇಳೋದಾದರೆ, ಈ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಂತಹ ಪ್ರಭಾಸ್ ಅವರ ಅಭಿಮಾನಿಗಳು ಚಿತ್ರಮಂದಿರಕ್ಕೆ ಮೊಸಳೆಯನ್ನೇ ತಂದಿದ್ರು. ಅರೇ ನಿಜನಾ? ಒಮ್ಮೆ ನೋಡಿ ಯಾವ ರೀತಿ ಇದೆ ಅಂತ. ಆತಂಕ ಪಡ್ಕೊಳ್ಳುವಂಥದ್ದು ಏನೂ ಇಲ್ಲ. ಯಾಕಂತೇಳಿದರೆ ಇದು ಒರಿಜಿನಲ್ ಮೊಸಳೆಯಲ್ಲ, ಇದು ಪ್ಲಾಸ್ಟಿಕ್ ಮೊಸಳೆ. ಹಾಗಾದರೆ ಚಿತ್ರಮಂದಿರದ ಒಳಗಡೆ ಮೊಸಳೆಯನ್ನು ತಂದಿದ್ದು ಯಾಕೆ ಅನ್ನೋ ಪ್ರಶ್ನೆ ಒಂದಿಷ್ಟು ಮಂದಿಗೆ ಈಗ ಮೂಡಿರ್ಬೋದು. ಅದಕ್ಕೆ ಕಾರಣ ಮತ್ತೇನೂ ಅಲ್ಲ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ ಮೊಸಳೆಯ ಜೊತೆಗೆ ಪ್ರಭಾಸ್ ಅವರು ಫೈಟಿಂಗನ್ನು ಮಾಡ್ತಾರೆ. ಕ್ಲೈಮ್ಯಾಕ್ಸ್ ದೃಶ್ಯ ಅಂತ ಗೊತ್ತಾಗಿರೋ ರಿಲೀಸ್ ಆದಮೇಲೆ. ಮೊದಲು ಗೊತ್ತಿರಲಿಲ್ಲ. ಮೊದಲೊಂದು ಇದ್ದಿದ್ದೇನಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಪ್ರಭಾಸ್ ಅವರು ಮೊಸಳೆ ಜೊತೆ ಫೈಟ್ ಮಾಡ್ತಾರೆ ಅಷ್ಟೇ. ಹೀಗಾಗಿ ಅಭಿಮಾನಿಗಳು ಚಿತ್ರಮಂದಿರದೊಳಗಡೆ ಮೊಸಳೆಯನ್ನು ತಂದರು, ಸಿಕ್ಕಾಪಟ್ಟೆ ಸಂಭ್ರಮಿಸಿದರು. ಈಗಾಗಲೇ ನೀವು ನೋಡೋ ದೃಶ್ಯ ಜಸ್ಟ್ ಸ್ಯಾಂಪಲ್ ಅಷ್ಟೇ. ಅನೇಕ ಚಿತ್ರಮಂದಿರಗಳಲ್ಲಿ ಇದೇ ಪ್ರಸಂಗ ನಡೆದಿದೆ. ಒಂದಿಷ್ಟು ಮಂದಿ ಈ ಮೊಸಳೆಯ ಸಣ್ಣ ಪುಟ್ಟ ಟಾಯ್ಸ್ ಬರುತ್ತಲ್ಲ, ಆಟಿಕೆಗಳು, ಅದನ್ನು ಇಟ್ಕೊಂಡು ಬಂದಿದ್ದರು ಜೇಬಿನಲ್ಲಿ ನೇತಾಕಿಸಿಕೊಂಡು. ಹೀಗೆ ಕ್ರೇಜ್ ಅಂತೂ ಆಂಧ್ರ ಪ್ರದೇಶದಾದ್ಯಂತ ಸಿಕ್ಕಾಪಟ್ಟೆ ಹೈಯಾಗಿದೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಇಲ್ಲ. ಅಭಿಮಾನಿ ಬಳಗದವರೇ ನೋಡ್ಬೋದೇನು, ಹಾಗಂತ ಚಿತ್ರಮಂದಿರಕ್ಕೆ ಎಲ್ಲರೂ ನುಗ್ಗಿ ಹೋಗ್ತಾ ಇಲ್ಲ. ಅದು ಫಸ್ಟ್ ಡೇ. ಸಾಮಾನ್ಯವಾಗಿ ಫಸ್ಟ್ ಡೇ ಎಲ್ಲ ನುಗ್ಗಿ ಹೋಗ್ತಾರೆ. ವೀಕೆಂಡ್ನಲ್ಲಂತೂ ಭರ್ಜರಿ ಕಲೆಕ್ಷನು ಇರುತ್ತೆ, ರೆಸ್ಪಾನ್ಸು ಇರುತ್ತೆ. ಸೋಮವಾರದ ನಂತರ ಹಣೆ ಬರ ಗೊತ್ತಾಗುತ್ತೆ. ಆದರೆ ಈ ಸಿನಿಮಾದ ಕರ್ನಾಟಕದ ಹಣೆ ಬರ ಫಸ್ಟ್ ಡೇನೇ ಗೊತ್ತಾಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಅಲ್ಲೇ ಖಾಲಿ. ಆದರೆ ಹೈದರಾಬಾದಿನಲ್ಲಿ ಮಾತ್ರ ಎಕ್ಸಲೆಂಟ್ ಆದಂಥ ಪ್ರತಿಕ್ರಿಯೆ, ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ ಹೈದರಾಬಾದಿನಲ್ಲಿ ಈ ಸಿನಿಮಾಗೆ ವ್ಯಕ್ತವಾಗಿದೆ.
ಅದೇನೇ ಇರಲಿ, ಎಲ್ಲ ಕ್ರೇಜು ಅದು ಇದು ಇವೆಲ್ಲದರ ಮಧ್ಯೆ ಅಂತಿಮವಾಗಿ ಪ್ರೇಕ್ಷಕನಿಗೆ ಮನೋರಂಜನೆ ಸಿಕ್ಕಿದೆಯಾ ಇಲ್ವೋ ಅನ್ನೋದಷ್ಟೇ ಮುಖ್ಯವಾಗುತ್ತೆ. ಕ್ರೇಜ್ ಸಿಕ್ಕಾಪಟ್ಟೆ ಆರಂಭದಲ್ಲಿ ಸಹಜ, ಆದರೆ ಓವರಾಲ್ ಆಗಿ ಆಡಿಯನ್ಸ್ ಬಗ್ಗೆ ಹೇಳೋದಾದರೆ ಸಿನಿಮಾ ಚೆನ್ನಾಗಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. సినిమా బాగాలేదన్నా. ఇవెల్లా అడ్రస్ చెప్పాడు కదా మనోడు, ఇంటికి వెళ్ళి కొట్టాలి అన్నారు. సినిమా బాగాలేదన్నా. ఇవెల్లా అడ్రస్ చెప్పాడు కదా మనోడు, ఇంటికి వెళ్ళి కొట్టాలి అన్నారు. ಇದು ಹೈದರಾಬಾದಿನಲ್ಲಿ ಮೊದಲ ದಿನ ಸಿನಿಮಾವನ್ನು ವೀಕ್ಷಣೆ ಮಾಡಿದ ಅಭಿಮಾನಿಯೊಬ್ಬರು ಹೇಳ್ತಾ ಇರುವಂಥ ಮಾತು. ಆದರೂ ಕ್ರೇಜ್ ಇದೆ. ಹೈದರಾಬಾದಿನ ಸಂಧ್ಯಾ ಮುಖ್ಯ ಚಿತ್ರಮಂದಿರ, ಅದು 2 ಚಿತ್ರಮಂದಿರ, ಒಂದಲ್ಲ 2 ಚಿತ್ರಮಂದಿರ, ಒಂದು 70mm ಮತ್ತು 35mm, ಈ 2 ಚಿತ್ರಮಂದಿರದಲ್ಲೂ ಹೌಸ್ಫುಲ್ ಪ್ರದರ್ಶನ. ಅಲ್ಲಿ ಹೈದರಾಬಾದಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಕೇವಲ ಹೈದರಾಬಾದ್ ಮಾತ್ರವಲ್ಲ, ಆಂಧ್ರ ಪ್ರದೇಶದಾದ್ಯಂತ, ಹೊರಗಿನ ರಾಜ್ಯಕ್ಕೆ ಈ ಕ್ರೇಜು ಬೇರೆ ರಾಜ್ಯದಲ್ಲಿ ಇರಬೇಕಲ್ವಾ. ಬೇರೆ ರಾಜ್ಯದಲ್ಲಿ ಈ ಮಟ್ಟದ ಕ್ರೇಜ್ ಇಲ್ಲ. ಹೈದರಾಬಾದ್ನಲ್ಲಿದ್ದ ಕಾರಣ ಫ್ಯಾನ್ ಫಾಲೋವಿಂಗ್. ಪ್ರಭಾಸ್ ಅವರಿಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಅಭಿಮಾನಿ ಬಳಗ ಇದೆ, ಅಭಿಮಾನಿ ಸಂಘ ಏನೋ ರಾಜಧಾನಿ ಬೆಂಗಳೂರಿನಲ್ಲಿ ಇರಬೇಕು. ಆದರೆ ಇತರ ಕಡೆಗಳಲ್ಲಿ ಇಲ್ಲ. ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ ಅಂತ ನಮ್ಮಲ್ಲಿ ಕೇಳಿ ನಂಗೆ ಗೊತ್ತಿಲ್ಲ. ನಾನೀ ಸಿನಿಮಾವನ್ನು ವೀಕ್ಷಣೆ ಮಾಡಿಲ್ಲ, ಹೀಗಾಗಿ ಜಡ್ಜ್ಮೆಂಟ್ ಅದು ನಾನು ಕೊಡಲ್ಲ. ಅದು ಯಾವ ಸಿನಿಮಾ ನೋಡಿದ ಸಿನಿಮಾಗೂ ನಾನು ಕೊಡಲ್ಲ. ಯಾಕಂತ ಹೇಳಿದ್ರೆ ಅದು ಪ್ರೇಕ್ಷಕನಿಗೆ ಬಿಟ್ಟಿರುವಂಥ ವಿಚಾರ. ನನಗಿವತ್ತು ಇಷ್ಟ ಆಗಿರುವಂತಹ ಒಂದು ಸಿನಿಮಾ ನಾಳೆ ಇಷ್ಟ ಆಗದೇ ಇರ್ಬೋದು. ಅಂಥದ್ರಲ್ಲಿ ನನಗಿಷ್ಟ ಆಗುವ ಸಿನಿಮಾ ನಿಮಗೆ ಇಷ್ಟ ಆಗಬೇಕಂತೇನಿಲ್ವಲ್ಲ. ಟೈಮ್ ಒಂದೇ ರೀತಿ ಇರಲ್ಲ. ಹೀಗಿರಬೇಕಾದ್ರೆ ಅಭಿರುಚಿ ಬದಲಾಗುತ್ತೆ. ಒಬ್ಬರಿಗೆ ಇಷ್ಟ ಆಗುವ ಸಿನಿಮಾ ಇನ್ನೊಬ್ಬರಿಗೆ ಇಷ್ಟ ಆಗಬೇಕಾಗಿಲ್ಲ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಒಟ್ಟಿನಲ್ಲಿ ಹೈದರಾಬಾದಿನಲ್ಲಿ ಈ ಸಿನಿಮಾಗೆ ಭರ್ಜರಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾದರೆ, ರಾಜಧಾನಿ ಬೆಂಗಳೂರಿನಲ್ಲಿ ನೀರಸ ಪ್ರತಿಕ್ರಿಯೆ. ನೀರಸ ಅನ್ನೋದಕ್ಕಿಂತ ಹೇಳುವಂಥ ಪ್ರತಿಕ್ರಿಯೆ ಇಲ್ಲವೇ ಇಲ್ಲ, ಕಳಪೆ ಮಟ್ಟದ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಸಿನಿಮಾ ಚೆನ್ನಾಗಿದೆಯೋ ಇಲ್ಲವೋ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ. ಅಷ್ಟೊಂದು ಅನುಮಾನ ಇದ್ದರೆ ನೀವೊಮ್ಮೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡಿ. ಮತ್ತು 3 ಗಂಟೆ 3 ನಿಮಿಷದ ಸಿನಿಮಾ ಇದು, ತುಂಬ ಲೆಂತಿ ಇದೆ. ಹೀಗಾಗಿ ಪ್ರೇಕ್ಷಕರಿಗೆ ಬೋರ್ ಆಗುವಂಥ ಸಾಧ್ಯತೆ ಇದೆ ಅನ್ನೋದು ನನ್ನ ಅನಿಸಿಕೆ. ನಮಸ್ಕಾರ.